ಬೆಳ್ಳಂಬೆಳಗ್ಗೆ ಕಾವ್ ಕಾವ್ ಎಂದು ಮನೆಯ ಮುಂದೆ ಕೂಗುತ್ತಾ ಕುಳಿತಿರುವ ಕಾಗೆಯನ್ನ ಎಲ್ಲರೂ ನೋಡಿರ್ತೀರಿ. ತನಗೇನಾದ್ರೂ ಸಿಕ್ಕರೆ ಸಾಕು, ತನ್ನ ಬಳಗವನ್ನ ಕರೆದು ಹಂಚಿ ತಿನ್ನುವ ಗುಣ ಈ ಕಾಗೆಯದ್ದು. ಇನ್ನು ನೀವೇನಾದ್ರೂ ಈ ಕಾಗೆಗಳ ಹತ್ತಿರ ಹೋದ್ರೆ ಅವುಗಳು ಹೆದರಿಕೊಂಡು ಹಾರಿ ಹೋಗುವುದೇ. ಆದ್ರೆ ಇದೀಗ ಕಾಗೆಯೊಂದು ಚಾಲಕನೊಂದಿಗೆ ಫುಟ್ಬಾಲ್ ಆಡಿದೆ. ಈ ಘಟನೆಯು ನಡೆದಿರೋದು ಗೋವಾದಲ್ಲಿ ಎನ್ನಲಾಗಿದ್ದು, ಈ ಅಪರೂಪದ ವಿಡಿಯೋ ನೆಟ್ಟಿಗರ ಹೃದಯವನ್ನ ಗೆದ್ದಿದೆ. ಈ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಳ್ಳಲಾಗಿದ್ದು, ಅಪರೂಪದ ವಿಡಿಯೋದಲ್ಲಿ ದಕ್ಷಿಣ ಗೋವಾದಲ್ಲಿ ಕಾಗೆಯೊಂದು ಪುಟ್ಟ ಬಾಲಕನೊಂದಿಗೆ ಫುಟ್ಬಾಲ್ ಆಡ್ತಾ ಇರೋದನ್ನ ಕಾಣಬಹುದು. ಇದು ಎಷ್ಟು ಸುಂದರವಾಗಿದೆ ಎಂದು ಶೀರ್ಷಿಕೆಯಲ್ಲಿ ಬರೆಯಲಾಗಿದೆ. ಈ ವಿಡಿಯೋದಲ್ಲಿ ಹುಡುಗನೊಬ್ಬನು ಕಾಗೆಯೊಂದಿಗೆ ಫುಟ್ಬಾಲ್ ಆಡ್ತಿದ್ದಾನೆ. ಹೌದು, ಹುಡುಗನು ತನ್ನ ಕಾಲಿನಿಂದ ಚೆಂಡನ್ನ ಮೆಲ್ಲಗೆ ಒದೆಯುತ್ತಾನೆ. ಆ ಚೆಂಡು ತನ್ನ ಹತ್ತಿರ ಬರ್ತಾ ಇದ್ದಂತೆ ಕಾಗೆಯು ಕೊಕ್ಕಿನಿಂದ ಚೆಂಡನ್ನ ಮುಂದಕ್ಕೆ ದೂಡುತ್ತಿರುವುದನ್ನು ನಾವು ಈ ವಿಡಿಯೋದಲ್ಲಿ ನೋಡಬಹುದಾಗಿದೆ. ಈ ವಿಡಿಯೋ 5 ಲಕ್ಷಕ್ಕೂ ಅಧಿಕ ವೀಕ್ಷಣೆಯನ್ನ ಪಡೆದುಕೊಂಡಿದ್ದು, ಬಳಕೆದಾರರು ಈ ವಿಡಿಯೋಗೆ ತರಹವೇರಿಯ ಕಾಮೆಂಟ್ಗಳನ್ನ ಮಾಡಿದ್ದಾರೆ. ಈ ಕಾಗೆ ಹಿಂದಿನ ಜನ್ಮದಲ್ಲಿ ಫುಟ್ಬಾಲ್ ಪ್ಲೇಯರ್ ಆಗಿರಬೇಕು ಅಂತ ಒಂದಷ್ಟು ಜನ ಕಮೆಂಟ್ ಅನ್ನ ಮಾಡ್ತಾ ಇರುವಂತದ್ದು. ಇನ್ನೊಬ್ರು, ಇದು ನಿಜಕ್ಕೂ ಅದ್ಭುತವಾಗಿದೆ, ಈ ದೃಶ್ಯ ಬೇರೆ ಎಲ್ಲೂ ನೋಡಲು ಸಾಧ್ಯವಿಲ್ಲ ಎಂದು ಕಾಮೆಂಟ್ ಮಾಡಿದ್ದಾರೆ. ಮತ್ತೊಬ್ಬರು, ನನ್ನ ಕಣ್ಣಿನಿಂದಲೇ ನಾನು ನಂಬಲು ಸಾಧ್ಯವಾಗ್ತಾ ಇಲ್ಲ ಎಂದು ಕಾಮೆಂಟ್ ಅನ್ನ ಮಾಡಿರುವಂತದ್ದು. ಒಟ್ಟಿನಲ್ಲಿ ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇದೆ. ಕೆಲವೊಂದಷ್ಟು ವಿಡಿಯೋಗಳು ನಿಜಕ್ಕೂ ಕೂಡ ಮನಸ್ಸಿಗೆ ಏನೋ ಒಂಥರ ಖುಷಿ ಕೊಡುವಂಥದ್ದು. ಅದೇ ರೀತಿ ಈ ಪುಟ್ಟ ಬಾಲಕನ ಜೊತೆ ಆ ಕಾಗೆ ಆಟ ಆಡ್ತಾ ಇರೋದನ್ನ ನೋಡಿದಾಗ ಒಂಥರ ಖುಷಿ ಕೂಡ ಆಗುವಂಥದ್ದು. ಬೆಳಂಬೆಳಗ್ಗೆ ಕಾಗೆಗಳು ಕಾವ್ ಕಾವ್ ಅಂತ ನಮ್ಮ ಮನೆ ಮುಂದೆ ಕೂಗೋದನ್ನ ನೋಡಿರ್ತೀವಿ. ಆದ್ರೆ ಇಲ್ಲಿ ನೋಡಿ, ನೀವು ನೋಡ್ತಾ ಇರುವಂತಹ ವಿಡಿಯೋದಲ್ಲಿ ಆ ಮಗು ಜೊತೆ ಹೇಗೆ ಆಟ ಆಡ್ತಾ ಇದೆ ಆ ಕಾಗೆ, ಅಂದ್ರೆ ತನ್ನ ಕೊಕ್ಕಿನಿಂದ ಹೇಗೆ ಆ ಬಾಲನ್ನ ತಳ್ತಾ ಇದೆ ಅನ್ನುವಂಥದ್ದನ್ನ ನಾವು ಈ ವಿಡಿಯೋದಲ್ಲಿ ನೋಡಬಹುದಾಗಿದೆ.